ಹಗ್ಲೊತ್ತೆಲ್ಲ ಚಿರತೆ ಹಿಡ್ಕೊಂಡು ತಿನ್ನೋದು ನಮ್ಮ ಎದುರುಗಡೆನೆ. ಅಯ್ಯಯ್ಯೋ, ಚಿರತೆ ಬರುತ್ತಲ್ಲ ಅದಕ್ಕೆ ಕಟ್ಟಾಕ್ತಿವಿ. ಇಲ್ಲ ಹೊರಗಡೆ ಕಟ್ಟಿದ್ರೆ ಮುಗೀತ್ ಕತೆ. ಮುಗೀತು ಅದರದ್ದು. ನೀವು ಓದೋ ಟೈಮಲ್ಲಿ ಅವಾಗ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿತ್ತು? ಹುಲಿ ಸಿಂಹ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಈ ತರ ರೇಷನ್ ಕಾರ್ಡ್ ಇಂದೆಲ್ಲ ಏನಾದ್ರು ಫೆಸಿಲಿಟಿ ಇದೆಯಾ? ಆನೆ ಬಂದಿದೆಯಾ ಇಲ್ಲಿ? ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸ್ನೇಹಿತರೆ, ಇವತ್ತಿನ ದಿನ ನಾನು ಒಂದು ವಿಭಿನ್ನವಾದ ಮತ್ತು ವಿಶೇಷವಾದ ಕಂಟೆಂಟ್ನೊಂದಿಗೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಬಂದಿರೋಂಥ ಸ್ಥಳ ನಮ್ಮೂರ ಹತ್ರ ಇರುವಂಥ ಒಂದು ಹಳ್ಳಿ. ಇದು ಹಳ್ಳಿ ಒಳಗಡೆ ಕಾಡಿದೆ. ಕಾಡು ಮಧ್ಯದಲ್ಲಿ ಮನೆ ಮಾಡ್ಕೊಂಡಿರೋಂಥದ್ದು. ಸುಮಾರು ವರ್ಷಗಳಿಂದ ಇಲ್ಲೇ ಇದ್ದಾರೆ. ಇವ್ರ ಲೈಫ್ ಸ್ಟೈಲ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನನಗೆ ಮುಂಚೆಯಿಂದ ಅನ್ಕೋತಾ ಇದ್ದೆ. ಸೊ ಇವಾಗ ಟೈಮ್ ಬಂದಿದೆ. ಅಣ್ಣ, ನಿಮ್ಮ ಹೆಸರು? ನಿಮ್ಮ ಹೆಸರು ಅಮ್ಮ? ನಮ್ಮ ಹೆಸರು ಕಾಮಾಕ್ಷಿ. ಕಾಮಾಕ್ಷಿ ಗಂಗಾಧರ. ನೀವು ಅಣ್ಣ ತಮ್ಮ ಅಕ್ಕ ತಮ್ಮ. ನೀವು ಇವಾಗ ಬೆಳೆದಿದ್ದೆಲ್ಲ ಇಲ್ಲೇನೆ. ಇಲ್ಲೇ ಎಷ್ಟು ವರ್ಷದಿಂದ ಎಲ್ಲಿದ್ದೀರಾ? ನಾವು ಊಟಕ್ಕೆ ಮುಂಚೆನೆ ಈಗ 50-60 ವರ್ಷ ಆಗಿರ್ತೈತೆ. ಅದು ನಮ್ಮ ತಂದೆಯವರು ಇದ್ದಿದ್ದು ನಮಗೆ ಗೊತ್ತಿಲ್ಲ ಅಷ್ಟು. ಒಟ್ಟು ನೀವು ಹುಟ್ಟಿದಾಗಿಂದ ನಾವು ಹುಟ್ಟಾಗಿಂದ ಇರೋದು ಇಲ್ಲೇ. ನಮ್ಮ ತಂದೆನೇ ನಿಮ್ಮ ಅಪ್ಪ ಅಮ್ಮ ಕೇಳಿಲ್ವಾ ನೀವೇನಕ್ಕೆ ನಾವು ತಿಳುವಳಿಕೆ ಇಲ್ಲ. ಕೇಳಿಲ್ಲ ತಿಳುವಳಿಕೆ ಇಲ್ಲ. ಊರೊಳಗೆಲ್ಲ ಇರಕ್ಕೆ ನಮಗೆ ಇಷ್ಟ ಆಗಲ್ಲ. ಅಂದ್ರೆ ಹುಟ್ಟಾಗಿಂದಾನು ಇಲ್ಲೇ ಇರೋದ್ರಿಂದ ಇಲ್ಲಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀರಾ? ಇಲ್ಲೇ ಅಡ್ಜಸ್ಟ್ ಆಗಿದೆ. ಚಿರತೆನೂ ಇದೆ, ಹಂದಿನೂ ಇದೆ, ಜಿಂಕೆನೂ ಇದೆ, ಎಲ್ಲಾನು ಇದೆ. ಇದ್ರೂ ನಾವು ಎದ್ರಕ್ ಹೋಗಲ್ಲ. ಬರುತ್ತೆ ಹೋಗುತ್ತೆ. ಕತ್ಲೆ ಹೊತ್ತು ಅಂದ್ರೆ ಬ್ಯಾಟ್ರಿ ಗಿಟ್ಟಿ ಹಾಕೊಂಡು ಬೆಂಕಿ ಹಾಕೊಂಡು ನೋಡ್ಕೊಂತಾ ಇರ್ತೀವಿ. ಈ ಕುರಿಗಳು ತಿನ್ನೋದು ಮತ್ತೆ ನಾಯಿಗಳು ತಿನ್ನೋದು, ಚಿರತೆಗಳು ಬರ್ತವೆ, ಕಿರ್ಬಾ ಬರ್ತವೆ, ಹಂದಿನೂ ಬರುತ್ತೆ, ಬರುತ್ತೆ. ಈಗ ರಾತ್ರಿ ಹೊತ್ತು ಚಿರತೆಗಳಿಗೆಲ್ಲ ಟಾರ್ಗೆಟ್ ಏನಂತಂದ್ರೆ ಕುರಿಗಳು ಮತ್ತೆ ನಾಯಿಗಳು, ಸಾಕು ಪ್ರಾಣಿಗಳು ಟಾರ್ಗೆಟ್ ಆಗಿರುತ್ತೆ. ಮನುಷ್ಯ ಮೇಲೆ ಅಟ್ಯಾಕ್ ಮಾಡ್ಲಿಲ್ಲ ಅಂದ್ರೂ ಸಾಕು ಪ್ರಾಣಿಗಳು ತಿನ್ಬೇಕು ಅಂತ ಕಾಯ್ತಾ ಇರ್ತವೆ. ಸೊ ಆ ತರದ ಇನ್ಸಿಡೆಂಟ್ ಹೇಳೋದಾದ್ರೆ 2-3 ನಾಯಿ ಹೋಗಿದೆ. 2-3 ನಾಯಿ ಸಾಯಿಸ್ಬಿಟ್ಟಿದ್ಯಾ? ಹೇಳ್ಕೊಂಡು ಹೋಗ್ಬಿಟ್ಟಿದ್ಯಾ? ಒಂದ್ ನಾಯಿ ಮಾತ್ರ ಗಲಾಟೆ ಮಾಡಿದ್ವಾ, ಅವಾಗ ಬಿಟ್ಟು ಹೋಗ್ಬಿಡ್ತು. ಇನ್ನು 3 ನಾಯಿನ ತಗೊಂಡೇ ಹೋಗ್ಬಿಡ್ತು. 3 ನಾಯಿನ ತಗೊಂಡ್ ಹೋಗ್ಬಿಟ್ಟಿದ್ಯಾ? ಒಂದ್ ದಿನ ಒಂದೊಂದು, ಇಲ್ಲ ಒಂದ್ ದಿವಸ ಬಿಟ್ಟು ಒಂದ್ ದಿವಸ. ಒಂದ್ಸಲ ರುಚಿ ನೋಡ್ಬಿಟ್ರೆ ತಿನ್ನೋದು ಬರ್ತಲೇ ಇರುತ್ತೆ. ಮತ್ತೆ ಕುರಿಗಳ ಮೇಲೆ ಕುರಿ ಕಟ್ಟಾಕಿರ್ತೀವ ರಾತ್ರಿ ಹೊತ್ತು. ಆಗಳಿಗೆ ಮಲ್ಕೊಂಡಿರ್ತೈತಿ, ಅವಾಗ ಕೂಗಾಡಲ್ಲ, ಸುಮ್ಮನೆ ನಿದ್ದೆ ಕೂಗಿಸ್ಕೊಂಡಿರ್ತಾವ. ಅವಾಗ್ಲೂ ಹೆಜ್ಜೆ ಮೇಲೆ ಹೆಜ್ಜೆ ಬಂದು ಒಂದ್ ಸ್ವಲ್ಪ ದೂರ ಹೆಜ್ಜೆ ಮೇಲೆ ಹೆಜ್ಜೆ ಬಂದಿನ ಜೋರಾಗ ಜಂಪ್ ಆರೋದು. ಜಂಪ್ ಆರಿ ಕುತ್ತಿಗೆ ಹತ್ರ ಬಂದು ಬಾಯಿ ಹಾಕ್ಬಿಡುತ್ತೆ. ಸೊ ಆದಷ್ಟು ಹುಷಾರಾಗಿರ್ಬೇಕು. ಈಗ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದು, ನಿಮ್ಮ ಮೇಲೆಲ್ಲ ಅಟ್ಯಾಕ್ ಮಾಡೋದು ಆಗಿಲ್ಲ ಇದುವರೆಗೂ. ಸಾಕು ಪ್ರಾಣಿಗಳ ಮೇಲೆ ಅಟ್ಯಾಕ್ ಆಗಿದೆ. ಸೊ ಆದಷ್ಟು ಹುಷಾರಾಗಿರ್ಬೇಕು. ದನಕರ ಇದ್ರ ಮೇಲೆಲ್ಲ ಅಟ್ಯಾಕ್ ಮಾಡಿದೆ. ಜಿಂಕೆ, ಇದು ಕಿರ್ಬಾ, ಕತ್ತೆ ಕಿರ್ಬಾಗಳು ಬಂದ್ರೆ ಇಂಡಿಯಾಗಿ ಬರ್ತಾವ ಅಥವಾ ಏನು ಒಂದೊಂದು ಸಿಂಗಲ್ ಆಗಿ ಬರ್ತಾವ? ಚಿರತೆ ಆದ್ರೆ ಸಿಂಗಲ್ ಆಗಿ ಬರುತ್ತೆ. ಇದು ಕಿರ್ಬಾ ಆದ್ರೆ ಬರುತ್ತೆ, ಜೊತೆಲಿ ಬರ್ತವೆ. 3-4 ಆ ಥರ ಬರ್ತಾವ. ಚಿರತೆ ಬರ್ದಂಗೆ ಇರುತ್ತೆ. ಬೆಂಕಿ ಹಾಕಿದ್ರೆ ಚಿರತೆ ಬರಲ್ವಾ? ಎದ್ರಕೊಂಡು ಹೊಡೋಗ್ಬಿಡುತ್ತೆ ನೋಡಿ. ಆದ್ರೆ ಎದ್ರಕೊಂಡು ಹೋಗುತ್ತೆ. ಕತ್ತೆ ಕಿರ್ಬಾ ಯಾವ್ದಕ್ಕೆ ಎದ್ರಲ್ಲ ಅಂತೀರಾ? ಡೇಂಜರ್ ಮೈನ್. ಕೂಗ್ತಿತ್ತಲ್ಲ ಅವಾಗ್ಲೇ ಕತ್ತೆ ಕಿರ್ಬಾ, ಇಲ್ಲಿ ಕೇಳಿಸ್ತಾ ಇತ್ತು. ಸಿಟಿಗೆಲ್ಲ ಹೋಗೋದಿಕ್ಕೆ ಅಡುಗೆ ಇದು ತಗೊಂಬರೋದಾಗ್ಲಿ, ದಿನಸಿ ಐಟಮ್ಗಳಾಗ್ಲಿ ಎಲ್ಲ ತುಂಬಾ ಕಷ್ಟ ಆಗುತ್ತಲ್ವಾ? ಸೊ ಹೋಗ್ಬಿಡ್ತಿದ್ವಿ ತಗೊಂಬರಕ್ಕೆ. ವಾರಕ್ಕೊಂದ್ಸಲ ಹೋಗ್ಬಿಡ್ತೀವಿ? ಏನೇನು ಬೇಕೋ ಎಲ್ಲ ತಗೊಂಬರೋದು. ಈಗ ಎಜುಕೇಶನ್ ಎಲ್ಲ ತುಂಬಾ ದೂರ ಆಗುತ್ತಲ್ಲ, ಹೆಂಗ್ ಮಾಡೋದು ಮಕ್ಳುಗಳಿಗೆಲ್ಲ? ಹೌದು ಸರ್, ಈಗ ಹೋಗ್ಬೇಕು ಬರಬೇಕು. ಬೆಳಗ್ಗೆ ಕಳಿಸ್ತಿದ್ವಿ, ಡ್ರಾಪ್ ಮಾಡ್ತಿದ್ವಿ, ಮತ್ತೆ ಸಂಜೆ ಕರ್ಕೊಂಡು ಬರ್ತೀವಿ. ನೀವು ಓದೋ ಟೈಮಲ್ಲಿ ಅವಾಗ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿತ್ತು? ಸ್ಕೂಲ್ ಟೈಮಲ್ಲಿ ಯಾರಾದರೂ ದೊಡ್ಡವರು ಕರ್ಕೊಂಡೋಗಿ ಬಿಡೋರು. 2-2.5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಮತ್ತೆ ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗೋದಂದ್ರೆ ಕಷ್ಟ ಆಗ್ತಿತ್ತಲ್ವ? ಕಷ್ಟ ಆಗೋದು. ಆದ್ರೂ ಓದಬೇಕು,
ಹೋಗ್ಬೇಕು, ಶಾಲೆಗೆ ಹೋಗ್ಬೇಕು, ಬರಬೇಕು. ಅಣ್ಣ ಎಲ್ಲಿವರೆಗೂ ಓದಿದ್ದೀರಾ ನೀವು? SLC ವರೆಗೂ SLC ವರೆಗೂ ಓದಿದ್ದೀರಾ? ನೀವು ಓದಿಲ್ವಾ? ಹುಲಿ ಸಿಂಹ? ಹುಲಿ ಇಲ್ಲ, ಸಿಂಹ ಇಲ್ಲ, ಹಾಂ, ಚಿರತೆ ಇದೆ, ಕತ್ತೆ ಕಿರುಬ ಇದೆ. ಕರಡಿ ಇದೆ. ಕರಡಿ ಇದೆಯಾ? ಕರಡಿ ನೋಡಿದ್ದೀರಾ? ನೋಡಿದೀವಿ, ಕರಡಿ ಇದೆ. ಹಾಂ ಹಾಂ ಹಾಂ. ಜೇನು ತಿನ್ನೋಕ್ ಬರುತ್ತೆ. ಆನೆ ಬಂದಿದ್ಯಾ ಇಲ್ಲಿ? ಇಲ್ಲಿ ಈ ಕಾಡಲ್ಲಿ ಆನೆ ಇದೆಯಾ? ಹೌದು. ನೋಡಿ, ನಾನು ನಮ್ಮೂರ ಪಕ್ಕದಲ್ಲೇ ಇರೋದು ಕಾಡಿದ್ದು, ನನಗೆ ಗೊತ್ತಿಲ್ಲ ಆನೆ ಇರೋದು. ಇವಾಗಲೇ ಗೊತ್ತಾಗ್ತಿರೋದು ನನಗೆ. ಅಂದ್ರೆ ಆನೆ ಎಷ್ಟು ಇಂಡಿಯಾಗಿ ಏನಾದ್ರು ಬಂದಿದ್ರು? ಹೌದು ಹೌದು ಹೌದು, ಬಂದಿದೆ. ಇಲ್ಲಿ ಆನೆಗಳಂದ್ರೆ ಈಗ ಏನು ಬೇರೆ ಕಡೆಯಿಂದ ಏನಾದ್ರು ಮೈಗ್ರೆಂಟ್ ಆಗಿ ಈ ಕಡೆ ಇಲ್ಲ ಇಲ್ಲ, ಇಲ್ಲಿ ಏನು ಶಾಶ್ವತೆಗೆ ಏನಿಲ್ಲ, ಬರುತ್ತೆ ಹೋಗುತ್ತೆ. ಬರ್ತಾ ಇರ್ತಾವೆ, ಹೋಗ್ತಾ ಇರ್ತಾವೆ. ಬೇರೆ ಕಡೆ ಹಂಗೆ ಸ್ಥಳಾಂತರ ಆಗ್ತಿರ್ತಾರೆ. ಒಂದು ಟೈಮ್ ಅಂತ ಹೇಳ್ಬಿಟ್ಟು ಆ ಟೈಮಿಗೆ ಮಾತ್ರ ಬರ್ತಾರೆ. ಭಯ ಅನ್ನೋದಿಲ್ಲ. ಭಯ ಅನ್ನೋದೇನಿಲ್ಲ. ರೂಢಿಯಿಂದ ಬಂದ್ಬಿಟ್ಟಿದೆ, ಹಂಗಾಗಿ ಭಯ ಇಲ್ಲ. ಹೊರಗಡೆ ಹೋಗ್ಬಿಟ್ಟು ಏನಾದ್ರು ಸೆಟ್ಲ್ ಆಗ್ಬೇಕು ನಾವು, ಇಲ್ಲಿ ಯಾಕೆ ಈ ಕಾಡಲ್ಲಿ ಯಾಕೆ ಹಿಂಗಿರೋಣ, ಇಲ್ಲಿ ಫೆಸಿಲಿಟಿ ಏನಿಲ್ಲ ಅಂತ ಏನಾದ್ರು ಅನ್ಸಿದ್ಯಾ? ಏನಿಲ್ಲ, ಅಲ್ಲಿಗಿನ ಇಲ್ಲಿ ನಮಗೆ ತುಂಬಾ ಚೆನ್ನಾಗಿದೆ. ಕಾಡಲ್ಲೇ ಚೆನ್ನಾಗಿದೆ. ಕಾಡ್ ಲೈಫು, ಕಾಡ್ ಒಳಗಡೆ ಮನೆ, ತೋಟ, ಇದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದೀರಾ. ಹೌದು. ಕೆಲಸ ಎಲ್ಲ ಕೆಲಸ ಮಾಮೂಲಿ ತೋಟದ ಕೆಲಸನೇ. ಮನೆ ಕೆಲಸ. ನಿಮ್ದು? ನಮ್ದು ತೋಟದ್ದು, ಮನೆದು ಗದ್ದೆ ಕೆಲಸ ಕೆಲಸ ಮಾಡ್ಕೊಂತೀವಿ. ನಿಮ್ ತೋಟದ್ದೇ ಮಾಡ್ತೀರಾ? ನಮ್ ತೋಟದ್ದೇ ಮಾಡ್ತೀವಿ. ನಮ್ಮ ದನ ಕರ ಇರ್ತಾವ, ಅವು ಬಿಟ್ಕೊಂಡು ಒಂದ್ ಸ್ವಲ್ಪ ಕಾಲಾಡಿಸ್ತೀವಿ. ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ. ಸಂಜೆ 5:30 6 ಗಂಟೆಗೆ ಮನೆ ಬಂದ್ ಸೇರ್ತೀವಿ. ಮನೆ ಕೆಲಸ ಇನ್ನಿದ್ದು ಉಳ್ಕೆ ಕೆಲಸ ನೋಡ್ಕೊಂತೀವಿ. ಈ ದನ ಎಷ್ಟು ಸಾಕಿದ್ದೀರಾ? ಮತ್ತೆ ಮೇಕೆಗಳೆಲ್ಲ? ಮೇಕೆ ಒಂದು 20 ಮೇಕೆ ಇದಾವೆ. 20 ಮೇಕೆ ಇದಾವ? 20 ಮೇಕೆ ಇದಾವೆ. ದನ ಒಂದು 6 ರಾಶಿ ದನ ಇದಾವೆ. ಆರಿದಾವ ದನ? ಹಾಲು ಕೊಡ್ತವೆ, ಕರುಗಳಿದಾವೆ. ನಾಯಿ ಒಂದ್ ಸಾಕಿದ್ದೀರಾ? ನಾಯಿ ಇದಾವೆ. 3 ನಾಯಿ ಇದಾವ? ನನ್ನಲ್ಲಿ ಒಂದ್ ನೋಡ್ದೆ ಅಷ್ಟೇ, ಮಲ್ಕೊಂಡ್ಬಿಟ್ಟಿದಾವೆ ಅನ್ಸುತ್ತೆ. ಕಟ್ಟಾಕಿದ್ವಿ, ಚಿರತೆ ಬರುತ್ತಲ್ಲ, ಕಟ್ಟಾಕಿದ್ವಿ. ಇಲ್ಲ, ಹೊರಗಡೆ ಕಟ್ಟಿದ್ರೆ ಮುಗೀತ್ ಕತೆ, ಮುಗೀತು ಅದ್ರದ್ದು. ಅವತ್ತೇ ಲಾಸ್ಟ್ ಅದ್ರದ್ದು. ನಮ್ಮವೇ 3 ನಾಯಿ 3 ಮೇಕೆಗಳೆಲ್ಲ ತಿಂದಿದೆ ಅಂದ್ಮೇಲೆ ಅದಕ್ಕೆ ಇಲ್ಲೇ ಪಳಗಿದೆ. 3 ನಾಯಿ 3 ಮೇಕೆ ತಿಂದಿದ್ಯಾ? ಹೌದು, ತಿಂದಿದೆ. ಅಂದ್ರೆ ನಿಮಗೆ ಕಾಣಂಗೆ ಮುಂಚೆಯಿಂದಾನು ಹೇಳ್ತಿದ್ರ? ಫಸ್ಟ್ ಇಂದಾನು ಇವಾಗ ಈ ಸತಿ ಆಗಿರೋದು ಅದು ಅಲ್ಲ. ಅಂದ್ರೆ ನೀವು ಹುಡ್ದಾಗಿಂದ ಸುಮಾರು ಆಗಿದೆ. ಅದು ಲೆಕ್ಕ ಇಲ್ಲ, ಅದ್ ಲೆಕ್ಕನೇ ಇಲ್ಲ. ಅದ್ ಲೆಕ್ಕನೇ ಇಲ್ಲ. ತಿಂದಿರೋದು ಕರುಗಳು ತಿಂದಿರೋದು. ಬಹಳ ಹುಷಾರಾಗಿರ್ಬೇಕು. ಒಟ್ಟಿಗೆಲೆ ಬಂದು ತಿನ್ಕೊಂಡು ಹೋಗಿದೆ ಅಂದಾಗ ಹಗ್ಲೊತ್ತೆಲ್ಲ ಚಿರತೆ ಹಿಡ್ಕೊಂಡು ತಿನ್ನೋದು ನಮ್ಮ ಎದುರುಗಡೆನೆ. ಅಯ್ಯೋ, ನಮ್ಮ ಎದುರುಗಡೆನೆ ಬಂದು ಕುರಿ ಹಿಡ್ಕೊಳ್ಳೋದು, ದನ ಕರ ಹಿಡ್ಕೊಂಡು ಓಡಾಬಿಡೋದು, ತಿನ್ನೋದು ಎದುರುಗಡೆನೆ. ಎದುರಿಗೆ ತಿನ್ನೋದು, ಏನು ಮಾಡಕ್ ಆಗ್ತಿರ್ಲಿಲ್ಲ ನೀವು. ಏನ್ ಮಾಡೋದು ನಾವು? ಓಡ್ಸಕ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಹೌದು. ಆತರ ಎಷ್ಟು ಸಲ ಇನ್ಸಿಡೆಂಟ್? ತುಂಬಾ ಜನ, ಒಂದ್ 4-5 ಜನ 5-6 ಜನ ಹೋದಾಗ ಹೋಗೋದು, ಬಿಟ್ಟು ಎದ್ರಕೊಂಡು ಓಡೋಗ್ಬಿಡೋದು, ಎದುರ್ಕೊಂಡು ಹೋಗೋದು. ಒಬ್ಬೊಬ್ರೆ ಇಬ್ಬೊಬ್ರೆ ಇದ್ರೆ ನಮ್ಮ ಮೇಲೆ ಬಂದ್ಬಿಡತ್ತೆ. ನಮಗೆ ಅಲ್ಲಿ ಹೋಗು ಭಯ ಅಲ್ವಾ, ಎದುರಿಗೆ. ಹೌದು, ನಮ್ ಜೀವಕ್ಕಿಂತ ಮತ್ತಿನ ಅದು ಇಂಪಾರ್ಟೆಂಟ್ ಇದೆ, ನಮ್ ಲೈಫ್ ಇಂಪಾರ್ಟೆಂಟ್. ಇರೋವನ್ನ ಉಳಿಸ್ಕೊಳ್ಳೋಣ ಅನ್ನೋದು ನಮಗೊಂದು ಆತರ. ತಿಂತಿದ್ರೆ ಏನು ಮಾಡಕ್ ಆಗ್ತಿರ್ಲಿಲ್ಲ. ಏನು ಮಾಡಕ್ ಆಗ್ತಿರ್ಲಿಲ್ಲ. ಅವಾಗ ನೀವೇನಾದ್ರೂ ಈಗ ಶೆಡ್ ತರ ಮಾಡೋದಾಗ್ಲಿ, ನಮಗೆ ಕರೆಂಟಿನ ವ್ಯವಸ್ಥೆ ಇರ್ಲಿಲ್ಲ. ದೀಪ, ಸೀಮೆಣ್ಣೆ ದೀಪ. ಅವಾಗ ಸೀಮೆಣ್ಣೆ ಕೊಡ್ತಾ ಇದ್ರು. ಹೌದು, ಸೀಮೆಣ್ಣೆ ದೀಪನೇ ನಾವೆಲ್ಲ ಓದಿದ್ದೆಲ್ಲ, ಸೀಮೆಣ್ಣೆ ದೀಪನೇ. ಕರೆಂಟ್ ಗುಡ್ಡಿ ದೀಪದಲ್ಲಿ ಓದ್ತಿದ್ದು. ಹೌದು, ಕರೆಂಟ್ ಎಲ್ಲ ಇರ್ಲಿಲ್ಲ. ಕುಡಿಯೋ ನೀರಿಗೆಲ್ಲ ಚಾನಲ್ ಹೋಗಿ ತಗೊಂಡ್ಬರ್ತಾ ಇದ್ವಿ. 25 ವರ್ಷ ನಾವು ಕರೆಂಟ್ ಇಲ್ಲ, ಬರೀ ಕತ್ಲೆಲ್ಲ. 25 ವರ್ಷ ಕರೆಂಟ್ ಇರ್ಲಿಲ್ವಾ? ಕರೆಂಟ್ ನಮ್ಗಿಲ್ಲ 25 ವರ್ಷ. ನನಗೀಗ ನಾವು 48 ವರ್ಷ, ಒಂದ್ 20 ವರ್ಷ ಆಗಿದೆ ಅಷ್ಟೇ. 20 ವರ್ಷದಿಂದ ಕರೆಂಟ್ ನೋಡ್ತಾ ಇದ್ದೀರಾ ಅಷ್ಟೇ. ಗೌರ್ಮೆಂಟ್ ಕಡೆಯಿಂದ ನಿಮಗೆ ಈ ತರ ರೇಷನ್ ಕಾರ್ಡ್ ಇಂದೆಲ್ಲ ಏನಾದ್ರು ಫೆಸಿಲಿಟಿ ಇದೆಯಾ? ಕಾರ್ಡ್ ಒಳಗಡೆ ಇರೋ ರೇಷನ್ ಕಾರ್ಡ್ ಎಲ್ಲ ತಗೊಂಡಿದೀವಿ, ಮಾಡಿಸ್ಕೊಂಡಿದೀವಿ. ರೇಷನ್ ಕಾರ್ಡಿಗೆಲ್ಲ ನಾವು ಅಲ್ಲಿ ಸಿಟಿಗೆ, ಹಳ್ಳಿಗೆ ಹೋಗ್ಬೇಕು ತಗೊಂಡ್ಬರಕಂದ್ರೆ. ಇಲ್ಲಿಗೆ ಯಾರು ತಂದ್ಕೊಳ್ಳೋದು, ಹಳ್ಳಿಯಿಂದಾನೇ ತಗೊಂಡ್ಬರ್ಬೇಕು. ಅಲ್ಲಿಗೆ ಹೋಗಿ ತಗೊಂಡ್ಬರ್ಬೇಕು. ಎಲ್ಲ ಇದೆ, ಫೆಸಿಲಿಟಿ ಎಲ್ಲ ಇದೆ. ಇದೆ ಎಲ್ಲ. ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಏನ್ ನಿಮಗೆ ಕೊಡ್ಬೇಕು ಅದೆಲ್ಲ ಎಲ್ಲ ಇದೆ. ಎಲ್ಲ BPL ಕಾರ್ಡ್, BPL ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ಆಧಾರ್ ಕಾರ್ಡ್ ಇದೆ, ಎಲ್ಲ ಇದೆ. ನಿಮ್ದು ಒಂಟಿ ಮನೆ ಇರೋದ್ರಿಂದ ರೋಡ್ ವ್ಯವಸ್ಥೆ ಮಾಡೋದಾಗ್ಲಿ ಆ ತರದೆಲ್ಲ ಇಲ್ಲ. ಆ ಥರದ್ದೆಲ್ಲ ಸ್ಪೆಸಿಫಿಕ್ ಕಾರ್ಡ್ ಒಳಗಡೆ ಇರೋದ್ರಿಂದ ಮಾಡಕ್ ಏನು ಮಾಡ್ಕೊಟ್ಟಿಲ್ಲ ಅವರೆಲ್ಲ ನಮಗೆ. ಅದೆಲ್ಲ ಸ್ಪೆಸಿಫಿಟಿ ಮಾಡ್ತೀವಿ ಅಂತಾರೆ, ಆಮೇಲೆ ಮಾಡಲ್ಲ. ಒಂಟಿ ಮನೆಗೆ ಏನಕ್ಕೆ ಮಾಡ್ಬೇಕು ಅಂತ. ಏನಕ್ಕೆ ಮಾಡ್ಬೇಕು? ಈಗ ಊರೇನಾರು ಇದ್ರೆ ನಾವು ಮಾಡ್ಕೊಡ್ತಿದ್ವಿ. ಒಂಟಿ ಮನೆ ಇರೋದ್ರಿಂದ ನಾವ್ ಏನಕ್ಕೆ ಮಾಡ್ಕೊಡ್ಬೇಕು? ನಿಮ್ಗೆ ಒಂದ್ ಸ್ವಲ್ಪ ಅನುಕೂಲ ಮಾಡ್ಕೊಡ್ತೀವಿ ಅಂತಾರೆ. ಆ ಟೈಮಲ್ಲಿ, ಓಟ್ ಹಾಕೋ ಟೈಮಲ್ಲಿ ಕೈ ಬಿಡಿಸ್ತಾರೆ. ಅಂದ್ರೆ ಓಟ್ ಹಾಕೋ ಟೈಮಲ್ಲಿ ಮಾತ್ರ ಮಾಡ್ಕೊಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ, ನಮ್ಗೆ ಓಟ್ ಹಾಕ್ಬೇಕು ನೀವು ಅಂತ ಬಂದು ಹೇಳ್ತಾರೆ. ಓಟ್ ಎಲ್ಲ ಮುಗ್ದು ಗೆದ್ದಾದ್ಮೇಲೆ ಅದ್ರ ಮತ್ತೆ ಈ ಕಡೆ ತಿರುಗಿ ನೋಡಲ್ಲ. ಯಾರೇನೋ ಗೊತ್ತಿಲ್ಲ ಕೆಲವೊಬ್ಬರಿಗೆ ಇಲ್ಲಿಗೆ ಬರೋದಕ್ಕೆ, ಅಲ್ಲಿಂದ ಇಲ್ಲಿಗೆ ಬರಕ್ಕೆ. ನಿಮ್ ಮನೆಗೆ ಬರಲ್ವಾ ಹಂಗಂದ್ರೆ? ಯಾರು ರಾಜಕೀಯ ವ್ಯಕ್ತಿಗಳು ಯಾರು ಒಬ್ಬ ಕರ್ಕೊಂಡ್ಬಂದ್ರೆ ಅಷ್ಟೇ ಮಾತ್ರ. ಯಾರ ಕರ್ಕೊಂಬಂದ್ರೆ ಮಾತ್ರ ಬರೋದು ಅವರಿಗೆ. ಈ ತರ ಇಲ್ಲೊಂದು ಮನೆ ಇದೆ, ಇಲ್ಲೊಂದು 5-6 ಓಟ್ ಸಿಗುತ್ತೆ ಅಂದ್ರೆ ಮಾತ್ರ ಕರ್ಕೊಂಬರ್ತಾರೆ, ಇಲ್ಲಾಂದ್ರೆ ಬರಲ್ಲ.
ಸಿಟಿಯಲ್ಲಿ ಯಾರೋ ನಮಗೆ ಹಳ್ಳಿ ಕಡೆ ಪರಿಚಯ ಇದ್ದು ಅವ್ರು ಏನಾದ್ರು ಹೇಳಿ ಇಂಥವ್ರು ಒಂದು ಮನೆ ಇದೆ, ಇಂಥ ಜನ ಇದ್ದಾರೆ ಅಂತೇಳಿ ಯಾರು ಹೇಳಿ ಕರ್ಕೊಂಬಂದ್ರೆ ಅಷ್ಟೇ ಮಾತ್ರ ಗೊತ್ತಾಗುತ್ತೆ ಅವ್ರಿಗೆ. ಇಲ್ಲಾಂದ್ರೆ ಗೊತ್ತಾಗಲ್ಲ. ಎಲ್ಲಿ ಇದು ಕಾಡು ಒಳಗಡೆ ಇರೋದ್ರಿಂದ ಸ್ನೇಹಿತರೆ, ಇದು ಕಾಡು ಒಳಗಡೆ ಇರೋದ್ರಿಂದ ಮನೆ ಯಾರಿಗೂ ಕಾಣಿಸಲ್ಲ. ಮತ್ತೆ ಒಂಟಿ ಮನೆ ಆಗಿರೋದ್ರಿಂದ ಫೆಸಿಲಿಟೀಸ್ ಕೂಡ ಕೊಟ್ಟಿಲ್ಲ ಗೌರ್ಮೆಂಟ್ ಕಡೆಯಿಂದ. ಫಾರೆಸ್ಟ್ ಒಳಗಡೆನೆ ಬರಬೇಕಲ್ಲ, ಹಂಗಾಗಿ ರೋಡಿನ ವ್ಯವಸ್ಥೆ ಕೂಡ ಇಲ್ಲ. ಮಳೆಗಾಲದಲ್ಲೆಲ್ಲ ಹೆಂಗ್ ಮಾಡ್ಕೊತೀರಣ? ಇದೇ ರೋಡಲ್ಲೇ ಓಡಾಡ್ತೀವಿ, ಇದೇ ರೋಡಲ್ಲೇ ಹೋಗ್ತೀವಿ ಬರ್ತೀವಿ. ಅಲ್ಲ ಗೊತ್ತಾ, ಇದೇ ರೋಡೆ, ಬಟ್ ಆದ್ರೆ ಕೆಸರು ಎಲ್ಲ ತುಂಬಾ ಇರುತ್ತಲ್ವ, ನಡ್ಕೊಂಡು ಹೋಗ್ತೀವಿ, ನಡ್ಕೊಂಡ್ ಬರ್ತೀವಿ. ವೆಹಿಕಲ್ಗಳು ಮುಂದೆ ಮೂವ್ ಆಗಲ್ಲ ಅನ್ಸುತ್ತೆ, ಯಾಕಂದ್ರೆ ವೆಹಿಕಲ್ ಓಡಾಡಕ್ ಆಗಲ್ಲ. ತೀರಾ ತುಂಬಾ ಕೆಸರಿದ್ದಾಗ ವೆಹಿಕಲ್ ಎಲ್ಲೇ ಬಿಡ್ತೀವಿ, ನಡ್ಕೊಂಡೆ ಹೋಗ್ತೀರಾ. ತುಂಬಾ ಕಷ್ಟ ಬಿಡಿ. ಈಗಲೂ ಅಷ್ಟೇ, ಈ ಮಳೆಗಾಲದಲ್ಲೂ ಅಷ್ಟೇ. ಗಾಡಿ ಪೆಟ್ರೋಲ್ ಇಲ್ಲ ಅಂದ್ರೆ ನಡ್ಕೊಂಡು ಹೋಗಿ ತಗೊಂಡ್ಬರ್ಬೇಕು. ಅಕಸ್ಮಾತ್ ಖಾಲಿ ಆಯ್ತು ಅಂದ್ರೆ ಹೋಗ್ಬೇಕು, ನಡ್ಕೊಂಡು ಹೋಗಿ ನಡ್ಕೊಂಡು ತಗೊಂಡ್ಬರ್ಬೇಕು. ವೆಹಿಕಲ್ ರಿಪೇರಿ ಆಯ್ತು ಅಂದ್ರೆ ನಾವು ತಳ್ಕೊಂಡು ಹೋಗ್ಬೇಕು. ಈ ಜಿಂಕೆಗಳೆಲ್ಲ ಬಂದ್ಬಿಟ್ಟು ಮೇಯ್ತವೆ ಅಂತ ಹೇಳ್ತಿದ್ರು. ತುಂಬಾ ತುಂಬಾ ಮಾಡ್ತೇವೆ. ಯಾವ ಬೆಳೆ ಬಿಡಲ್ಲ ನಾವು, ತರಕಾರಿ ಏನಾರ, ಟೊಮೊಟೊ, ಬೇರೆ ಏನಾರ ಬೆಳೆಕಾಯಿ, ತರಕಾರಿ ಏನೇ ಬೆಳೆದ್ರು ಬಿಡಲ್ಲ. ತರಕಾರಿ ಬೆಳೆಯಕ್ಕೆ ಆಗಲ್ಲ ಹಂಗಾದ್ರೆ ಕಾಡ್ ಪಕ್ಕದಲ್ಲಿ. ಜಿಂಕೆಗಳೆಲ್ಲ ಬಂದ್ಬಿಟ್ಟು ಫುಲ್ ತಿಂದ್ಬಿಡ್ತವೆ. ಪೂರ್ತಿ ಒಂದ್ ನೈಟಿಗೆ ತಿಂದು ಹೋಗ್ಬಿಡ್ತೇವೆ. ಒಂದೇ ನೈಟು ಮೊನ್ನೆ ಹಾಕಿದೀವಿ, ಒಂದ್ 15 ದಿನ ಆಯ್ತು. ಚೆನ್ನಾಗಿ. ಏನ್ ಹಾಕಿದ್ರಿ? ಅಲ್ಸಂಡೆ ಹಾಕಿದ್ವಿ. ಅಲ್ಸಂಡೆ ಹಾಕಿದ್ರ? ಹೌದು, ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತು ಬೆಳಿಗ್ಗೆ ಬಂದು ನೋಡ್ತೀನಿ, ಎಲ್ಲ ಪೂರ್ತಿ ಒಂದೇ ದಿನ ಪೂರ್ತಿ ಮೇಯ್ಕೊಂಡು ಹೋಗಿ ಒಂದೇ ದಿವಸದಲ್ಲಿ, ಒಂದೇ ದಿನ. ಅವೇನ್ ಕಮ್ಮಿ ಬರ್ತಾವ. ಇವಾಗ ಕಾಡು ಪ್ರಾಣಿಗಳು ಏನು ಮಾಡೋದಕ್ಕಾಗಲ್ಲ, ಯಾಕಂದ್ರೆ ನಿಮ್ದು ಕಾಡಲ್ಲಿ ಮನೆ. ನಾವು ಅದನ್ನ ಏನು ಮಾಡಲ್ಲ, ಬಟ್ ನಾವು ತೊಂದರೆ ಕೊಡಲ್ಲ ಅವಕ್ಕೆ. ಯಾಕಂದ್ರೆ ಮೇಯ್ಕೊಂಡು ಹೋಗ್ತವೆ. ಅವು ಬಿಟ್ಟಿದ್ದು ತಿಂದು ಉಳಿದಿದ್ದೆ ನಮ್ ಕೈಗೆ ಸಿಕ್ಕೋದು.